ಕಡೆ ನಿಂತಿದ್ದೀರಾ? ಬನ್ನಿ ತಿಂಡಿ ತಿನ್ನು ಬನ್ನಿ. ಒತ್ತಾಗೋಯ್ತು, ಇನ್ನು ತಿಂಡಿ ತಿಂದಲ್ಲ ನೀವು ಏನ್ರಿ ಮಾಡ್ತಿದ್ದೀರಾ? ಬನ್ನಿ ಬೇಗ. ಏನ್ ತಿಂಡಿ ಮಾಡಿದ್ಯಾ ಚೈತ್ರ? ಏನ್ ಮಾಡಿದ್ಯಾ? ಅಲ್ಲ ಕಣೆ, ಬೆಳಗ್ಗೆ ಬೆಳಗ್ಗೆನೆ ಕೋಳಿನಾರು ತಗೊಂಬರ್ತಿದ್ದೆ. ಒಂದಿಟ್ಟು ಬಿರಿಯಾನಿ ಕಬಾಬು ಅನ್ನಾದ್ರೂ ಮಾಡಿದ್ರೆ ಆಗ್ತಿತ್ತು ಕಣೆ. ನನಗೆ ಚಿಕನ್ ಚಿಲ್ಲಿ ಅಂದ್ರೆ ಸಖತ್ ಇಷ್ಟ. ಚಿಕನ್ ಚಿಲ್ಲಿನೋ ಚಿಕನ್ ಗ್ರೇವಿನೋ ಮಾಡಿಬಿಟ್ಟು ಚಪಾತಿ ಮಾಡಿದ್ರೆ ಮಸ್ತಾಗಿರ್ತಿತ್ತು. ಪಾಪ ನಮ್ಮ ಚಂದು ಮದುವೆ ಆಗಿ ಬಂದಾಗ್ಲಿಂದಾನು ಏನು ಮಾಡಿಲ್ಲ ಕಣೆ. ಅವ್ರಿಗೂ ಏನಾದ್ರು ತಿನ್ಬೇಕನ್ನಿಸ್ತಿರುತ್ತಲ್ವಾ, ಹಂಗಾಗಿ ಏನಾದ್ರೂ ಮಾಡಿದ್ರು ಆಗ್ತಿತ್ತಪ್ಪ. ಅಲ್ಲ ರೀ, ಇವಾಗ ಚಿತ್ರಾನ್ನ ಮಾಡಿದೀನಿ, ಟೊಮೊಟೊ ಬಾತ್ ಮಾಡ್ಬಿಟ್ಟು ಇದು ಮಾಡಿದೀನಿ, ಬೋಂಡಾ ಮಾಡಿದೀನಿ, ಹಪ್ಳ ತೇಲ್ಸಿದೀನಿ, ಉಪ್ಪಿನಕಾಯಿ ಇದೆ, ಪಕ್ಕದಲ್ಲಿ ಒಂದ್ ಸ್ವಲ್ಪ ಕೋಸುಂಬರಿ ಮಾಡಿದೀನಿ. ಚೆನ್ನಾಗಿರುತ್ತೆ ಸರಿನಾ? ಇದನ್ನೇ ತಿನ್ನಿ ಬನ್ನಿ. ಮಧ್ಯಾಹ್ನ ತಗೊಂಬನ್ನಿ. ಮಧ್ಯಾಹ್ನ ಒಂದೊತ್ತು ಬೇಗನೆ ಮಾಡ್ಬಿಡ್ತೀನಿ. ಒಂದ್ 12 ಗಂಟೆಗೆ ಹೋಗ್ಬಿಟ್ಟು ಕೋಳಿ ತಗೊಂಬರ್ರಿ. ಬಾಯ್ಲರ್ ಕೋಳಿ ತಗೊಂಬನ್ನಿ. ಪಾಪ ನಮ್ ಚಂದು ಇದು ತಿನ್ನಲ್ಲ, ಫಾರಂ ಕೋಳಿದು ಗಟ್ಟಿ ಮಾಂಸ ಇರುತ್ತೆ ನೋಡ್ರಿ, ತಿನ್ನಲ್ಲ ಅವಳು. ಸರಿನಾ? ಹಂಗಾಗಿ ಬೈಲರ್ ಕೋಳಿನ ಕಟ್ ಮಾಡಿಸ್ಕೊಂಬನ್ನಿ, ಕಬಾಬ್ ಮಾಡ್ಕೊಡ್ತೀನಿ. ಸಖತ್ ಇಷ್ಟ ಅವಳಿಗೆ ಕಬಾಬ್ ಅಂದ್ರೆ. ಕಬಾಬ್ ಮಾಡ್ಕೊಟ್ಬಿಟ್ಟು ನೀವ್ ಹೇಳಿದ್ರಲ್ಲ ಚಿಕನ್ ಗ್ರೇವಿ ಮಾಡ್ಬಿಟ್ಟು ಚಪಾತಿ ಮಾಡ್ಬಿಡ್ತೀನಿ, ತಿನ್ನನಂತೆ. ಸರಿನಾ? ಮಧ್ಯಾಹ್ನ ಒಂದೊತ್ತು, ಸಾಯಂಕಾಲ ಒಂದೊತ್ತು ತಿಂದ್ರೆ ಆಗುತ್ತೆ. ಅಮರೇ ಅಮರೇ ಅಮರೇ. ಚೈತ್ರ, ಯಾರ ಅಮ್ಮಾರೆ ಅಮ್ಮಾರೆ ಅಂತ ಕೂಕೊಂಬಂದ್ರು? ಯಾರು ನೋಡೆ? ಅದೇ ಕಣ್ರಿ, ನನಗೂ ಗೊತ್ತಿಲ್ಲ ಅದ್ ಯಾರ ಏನಪ್ಪ. ತಡೀರಿ ನೋಡ್ತೀನಿ ಅದ್ ಯಾರಂತ. ಅಗಳ ಓಹೋ, ಏನು ನಮ್ ಗಿರ್ಜಕ್ಕ. ಆಗ ಇವರು ಅಕ್ಕಾರು ಗಿರ್ಜಕ್ಕನ ಕೈಲಿ ಬಟ್ಟೆ ಕೊಟ್ಟು ಕಳಿಸ್ತೀನಿ ಚಂದದು ಅಂತ ಹೇಳಿದ್ರು. ಸಾಮಾನ್ಯಕ್ಕೆ ಬಟ್ಟೆ ಏನಾರು ಕೊಟ್ಟು ಕಳ್ಸಿದ್ರು ಏನೋ. ಪಾಪ ಕಣ್ರಿ, ನಿಮ್ಮ ಅಕ್ಕಾರು ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ ನಿಮ್ಮ ಮೇಲೆ, ಎಷ್ಟು ಗೌರವ ಇಟ್ಕೊಂಡಿದ್ದಾರೆ. ನನ್ನ ತಮ್ಮ ಅಂದ್ರೆ ಪಂಚ ಪ್ರಾಣ ಅಂತ ಹೇಳ್ತಾರೆ ಕಣ್ರಿ. ಪಾಪ ನಾನು ಹೊಟ್ಟೆ ಕಿಚ್ಚು ಪಡ್ತಾರೆ. ನಮ್ಮ ಗಿರೀಶನ್ ಜೊತೆ ಮದುವೆ ಆಗಿರೋದಕ್ಕೆ ಅವಳು ಮಗಳು ಅಂತ ನಾನು ಹೇಳ್ತಿದ್ರೆ ಎಷ್ಟು ಖುಷಿಯಾಗಿ ಪಾಪ ಸಾವುಕಾರರಿಂದ ನಿಮ್ ಬಾವಾರದಿಂದ ಗೊತ್ತಿಲ್ದಂಗೆನೆ ಕದ್ದು ಬಂದ್ಬಿಟ್ಟು ಮಾತಾಡ್ಸ್ಕೊಂಡು ಹೋಗ್ತಿದಾರಲ್ರಿ. ಇವಾಗ ಬಟ್ಟೆನೂ ಕೊಟ್ಟು ಕಳಿಸಿದಾರೆ ಪಾಪ. ತುಂಬಾ ಒಳ್ಳೆಯವ್ರ ಕಂಡು ಬಿಡ್ರಿ ಪಾಪ ನಿಮ್ಮ ಅಕ್ಕ ಅವ್ರ ಮಾತ್ರ. ಹ್ಞೂ ಕಣೆ ಚೈತ್ರ, ಮೊದ್ಲು ನಾನು ನಮ್ಮ ಅಕ್ಕ ನಾನ್ ಕಂಡ್ರೆ ಬಲು ಇಷ್ಟ. ನಾನು ಅದಕ್ಕೋಸ್ಕರನೇ ಅಲ್ವಾ ನಮ್ಮ ಅಕ್ಕನ ತೋಟ ಎಲ್ಲಾದ್ರೂ ನೋಡ್ಕೊಂಡಿದ್ದು ಇಷ್ಟು ದಿವಸ. ಯಾಕೆ ಹೇಳು? ಇದಕ್ಕೋಸ್ಕರನೇ. ಏನ ನಮ್ಮ ಇವನಿದ ನೋಡು, ದಿಲೀಪ, ಒಂದ್ ಸ್ವಲ್ಪ ಇತ್ತೀಚೆಗೆ ಅವರ ಅಣ್ಣ, ಅವನ್ ಗಜೇಂದ್ರ, ಅವನು ಕುಮಾರಣ್ಣ, ಅವನು ರಮೇಶ ಅವ್ರದೆಲ್ಲ ಸವಾಸ ಮಾಡಿಬಿಟ್ಟು ಹಿಂಗ್ ಕಲ್ತು ಬಿಟ್ಟಿದ್ದಾನೆ, ನನ್ನ ವಿರುದ್ಧ ಆಗ್ಬಿಟ್ಟಿದ್ದಾನೆ. ಮೊದ್ಲೇನ ನಾನು ಹೇಳ್ದಂಗೆ ಮಾತು ಕೇಳ್ಕೊಂಡಿರ್ಲಿಲ್ವಾ ಅವನು? ಇರ್ಲಿ ಸ್ವಲ್ಪ ದಿವಸದಲ್ಲೇ ಅಲ್ಲಿ ಹೋಗ್ತೀನಿ ಮಂತವ. ನಮ್ಮ ಬಾವ ಒಬ್ರು ಒಂದ್ ಸ್ವಲ್ಪ ತಣ್ಣಗಾಗ್ಲಿ ಅಂತ ಕಾಯ್ತಿದ್ದೀನಿ. ಅಲ್ಲಿ ಹೋಗಾದ್ಮೇಲೆ ಐತೆ. ಮೊದ್ಲು ಹೆಂಗಿತ್ತು ಹಂಗೆ ಮಾಡ್ಲಿಲ್ಲ ಅಂದ್ರೆ ಕೇಳು, ನನಗೆ ಗೊತ್ತೈತೆ ಏನೇನ್ ಮಾಡ್ಬೇಕಂತ. ಬಾರ ಗಿರ್ಜಕ್ಕ, ಏನ್ ಸಮಾಚಾರ? ಅಯ್ಯೋ ಸಮಾಚಾರ ಇನ್ನೇನ್ ಹೇಳೋಣ ಚೈತ್ರಕ್ಕ, ಒಂದ್ ಎಡವಟ್ಟು ಆಗ್ಬಿಟ್ಟೈತೆ. ಬಹಳ ಜೋಪಾನಾಗಿರ್ರಿ, ಅದಕ್ಕೇನೆ ಹೇಳೋದಕ್ ಬಂದೆ ನಾನು. ನಾನು ಸಾವುಕಾರ ಮಂತವ ಹೋಗ್ತಿದ್ದೆ. ಅಲ್ಲೇ ಸಾವುಕಾರ ಮಂತವ ಆ ರಂಗಜ್ಜ, ಅವನ್ ಕುಮಾರಣ್ಣ, ದಿಲೀಪ, ಗಜೇಂದ್ರ, ಮತ್ತೆ ರಮೇಶ ಎಲ್ಲರೂ ಸೇರ್ಕೊಂಡ್ಬಿಟ್ಟು ಅವ್ರ ತಂಗಿಗೆ ಅಂದ್ರೆ ನಿಮ್ ಸೊಸೆ ಇದ್ದಾಳಲ್ಲ ಈಗ ಚಂದು, ಅವಳಿಗೆ ಮನೆ ಕರ್ಕೊಂಡು ಹೋಗೋದಕ್ಕೆ, ಅಳಿಯ ಮಗಳಿಗೆ ಇಬ್ರಿಗೂ ಮನೆ ಕರ್ಕೊಂಡು ಹೋಗೋದಕ್ಕೆ ಬರ್ತಿದ್ದಾರೆ. ಹಂಗಾಗಿ ಒಂದ್ ಸ್ವಲ್ಪ ಜೋಪಾನಾಗಿರ್ರಿ ಅಂತ ನಿಮ್ಗೆ ಹೇಳೋದಕ್ಕೆ ಮುಂಚೆನೆ ಬಂದೆ. ಇನ್ನೊಂದ್ 5 ನಿಮಿಷ ಬಂದ್ಬಿಡ್ತಾರ ಅವ್ರು ಕರ್ಕೊಂಡು ಹೋಗೋದಕ್ಕೆ. ಸರಿನಾ? ಹೌದಾ? ಇನ್ನು ಒಳ್ಳೇದಾಯ್ತು ಬಿಡೆ ಗಿರ್ಜಿ. ನೀನ್ ಚೆನ್ನಾಗಿ ಹೇಳ್ತಿದ್ಯಾ ಕಣೆ ಗಿರ್ಜಿ. ಅಲ್ಲ ಕಣೆ ಗಿರ್ಜಕ್ಕ, ಹೆಂಗ ಸದ್ಯ ನಾವಿದನೆ ಹೆಂಗ ಯಾವತ್ತಾದ್ರೂ ಒಂದಾಗ್ಲೇಬೇಕು, ಒಂದಾದ್ರೆ ಸಾಕು ನಮ್ಗೆ ಇನ್ನೂ ಒಳ್ಳೇದು ಅಂತ ನಾವೇ ಕಾಯ್ತಿದ್ದು. ಇನ್ನು ಒಳ್ಳೇದೇ ಆಯ್ತಲ್ಲ, ಕದ್ದು ಮುಚ್ಚಿ ಮಾತಾಡ್ಸೋದು ಓಡಾಡೋದು ಬಿಟ್ಟು ಹೆಂಗ ಇನ್ನು ನಮ್ ಗಂಡಗೂ ಸಾವುಕಾರರು ಮನೆ ಕರ್ಕೊಂಡ್ಬಿಡ್ತಾರೆ, ನಮ್ ಸೊಸೆನೂ ಅವ್ರ ಮನೆಗೆ ಹೋಗ್ತಾರೆ, ಓಡಾಡೋದು ಅದು ಇದು ತಗೊಂಡ್ಬರೋದು ಎಲ್ಲ ಸರಿಯಾಗಿ ಹೋಗ್ಬಿಡುತ್ತೆ ಬಿಡತ್ಲಾಗಿ. ಇನ್ನು ಒಳ್ಳೇದೇ ಆಗೋಯ್ತು. ನೀನ್ ಯಾಕೆ ತಿರ್ಗಾ ಇದನ್ನ ಹೇಳೋದಕ್ ಬಂದಿದ್ಯಾ? ಅಯ್ಯೋ ಅಮರೇ, ನಿಮ್ಗಂತೂ ಬುದ್ಧಿನೇ ಇಲ್ಲ ಕಣ್ ಬಿಡ್ರಿ. ನಿಮ್ಗೂ ನಿಮ್ ಗಂಡ ನಿಂಗಣ್ಣಂಗೂ ಅಲ್ಲ ಕಣ್ರಿ. ನಿಂಗಣ್ಣರೇ, ನಿಮ್ಗೂ ಬುದ್ಧಿ ಇಲ್ವಾ? ಅಯ್ಯ, ಈ ಗಿರ್ಜಕ್ಕ ಯಾಕೆ ಹಿಂಗಂತೈತೆ ನನಗೆ? ಬುದ್ಧಿ ಇಲ್ಲ ಅಂತ ಹೇಳ್ತೈತೆ. ಬಿಡತ್ಲಾಗ ಹೋಗ್ಲಿ ಅತ್ಲಾಗಿ ಕೆಲವು ಟೈಮು ಸಹಾಯ ಮಾಡುತ್ತೆ. ಅದಕ್ಕೆ ಅತ್ಲಾಗಿ ಏನು ಬೈದ್ರು ಬಯಸ್ಕೊಂಡು ಸುಮ್ಕಾಗ್ಬಿಡ್ಬೇಕು ಅತ್ಲಾಗಿ. ಗಿರ್ಜಕ್ಕ, ನೀನು ಏನು ಹೇಳ್ತಿದ್ಯ ಅಂತ ಅರ್ಥ ಆಗ್ತಿಲ್ಲ ಕಣ್ ಗಿರ್ಜಕ್ಕ ನನಗೆ. ಅದು ಏನು ಹೇಳಕ್ ಬಂದಿದ್ಯೋ ಕರೆಕ್ಟಾಗಿ ಬಾಯ್ಬಿಟ್ಟು ಹೇಳ ಗಿರ್ಜಕ್ಕ. ಸುತ್ತು ಬಳಸಿ ಮಾತಾಡ್ಬಿಡ. ತಿರ್ಗಾ ಅವ್ರು ಬೇರೆ ಕರಿಯಕ್ಕೆ ಬೇರೆ ಬರ್ತಿದಾರಂತ ಬೇರೆ ಹೇಳ್ತಿದ್ಯಾ. ನೀನು ನೋಡಿದ್ರೆ ನೀನು ಏನೇನೋ ಹೇಳ್ತಿದ್ಯಾ. ಸುತ್ತು ಬಳಸಿ ಮಾತಾಡ್ಬೇಡ, ಏನಿದ್ರು ಡೈರೆಕ್ಟಾಗಿ ಹೇಳ ಗಿರ್ಜಕ್ಕ. ಅಯ್ಯೋ ಏನಿಲ್ಲ ಕಣಪ್ಪ ನಿಂಗಣ. ಈಗ ಅವರು ಚಂದು ಕರ್ಕೊಂಡು ಹೋಗೋದಕ್ಕೆ ಬರ್ತಾರೆ, ನಿಮ್ ಸೊಸೆ ಕರ್ಕೊಂಡು ಹೋಗೋದಕ್ಕೆ, ಸೊಸೆಗೂನು ನಿನ್ ಮಗಂಗೂ ಕರ್ಕೊಂಡು ಹೋಗೋದಕ್ಕೆ ಬರ್ತಾರೆ. ನೀವು ಹೆಂಗ ಒಂದಾಗ್ಲಿ ನಿನಗೆ ಹೆಂಗ ಒಂದಾಗ್ಬಿಟ್ಟು ಕರ್ಕೊಂಡ್ರಲ್ಲ ಮನೆಗೆ,
ಸದ್ಯ ಒಳ್ಳೇದಾಯ್ತು ಬಿಡು ಅಂತ ನೀವು ಸುಮ್ಕಾಗ್ಬಿಡ್ತೀರಾ. ಅದಕ್ಕಿಂತ ಏನ್ ಮಾಡ್ತಾರೆ ಹೇಳ್ರಿ? ನೀವೇನ್ ಅನ್ಕೊಂಡಿದೀರಾ ಹೇಳ್ರಿ? ಆಸ್ತಿ ಎಲ್ಲ ಪಾಲ್ ತಗೋಬೇಕು ಅನ್ಕೊಂಡಿದೀರಾ? ಈಗ ಅವ್ರ ಮಗಳಿಗೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಚೆನ್ನಾಗಿ ನೋಡ್ಕೊಂಡ್ಬಿಟ್ಟು ಅಲ್ಲೇ ಉಳಿಸ್ಕೊಂಡ್ಬಿಡ್ತಾರೆ. ಎಲ್ಲಾದ್ರೂ ಅವ್ರು ಹೇಳ್ದಂಗೆ ಮಾತು ಕೇಳ್ಕೊಂಡ್ ಮಾಡ್ಬಿಡ್ತಾರೆ. ಅವಾಗ ನಿಮ್ ಮಾತು ಕೇಳೋದೇ ಇಲ್ಲ ನಿಮ್ ಸೊಸೆ. ಏನಾದ್ರೂ ಆಸ್ತಿಲಿ ಪಾಲ್ ಕೇಳಮ್ಮ ಅಂತ ಹೇಳಿದ್ರೆ, ಇಲ್ಲ ನಮ್ಮ ಅಪ್ಪ ಅಮ್ಮ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ನನಗೆ, ಅದಕ್ಕೆ ಯಾಕೆ ನಾನು ಯಾಕೆ ಆಸ್ತಿಲಿ ಪಾಲ್ ಕೇಳೋಣ, ನಾನು ಏನ್ ಕೇಳಿದ್ರು ಕೊಡಿಸ್ತಿದ್ದಾರೆ, ಏನ್ ಕೇಳಿದ್ರು ಕೊಡ್ತಾರೆ, ನಾನಂತೂ ಹಂಗೆಲ್ಲ ಮಾಡಲ್ಲ ಅಂತ ಹೇಳ್ಬಿಟ್ರೆ ಮುಗ್ದೇ ಹೋಯ್ತು ನಿಮ್ ಕತೆ. ಹಂಗಾಗಿ ಕಳ್ಸಿರಂತೆ, ಇವಾಗ್ಲೇ ಬೇಡ, ಸ್ವಲ್ಪ ದಿವಸ ಹೋಗ್ಲಿ, ಯಾವ್ದೇ ಕಾರಣಕ್ಕೂ ಈಗ ಕಳ್ಸ್ಬಿಟ್ರಿ ಅಂದ್ರೆ ನಿಮ್ ಸೊಸೆ ಫುಲ್ ಚೇಂಜ್ ಆಗ್ಬಿಡ್ತಾರೆ. ಹೆಂಗ ನಮ್ಮ ಅಣ್ಣ ತಮ್ಮಂದ್ರೆಲ್ಲ ನೋಡು, ಎಲ್ಲಾ ದ್ವೇಷಗಳೆಲ್ಲ ಮರ್ತು ನನ್ ಕರ್ಕೊಂಡು ಹೋಗೋದಕ್ ಬಂದಿದಾರಂತ ಖುಷಿ ಖುಷಿಲಿ ಹಂಗೆ ಹೋಗ್ಬಿಡ್ತಾಳೆ. ನೋಡ್ರಿ ಯೋಚನೆ ಮಾಡ್ರಿ ಏನೇನ್ ಮಾಡ್ತೀರಂತ. ಅಯ್ಯೋ ಕಡ್ಗಿರ್ಜಕ್ಕ, ನೀನ್ ಹೇಳ್ತಿರೋದ್ರಲ್ಲೂ ನಿಜ ಆಯ್ತಲ್ವ? ಎಲ್ಲ ನನ್ ಸೊಸೆಯಿಂದಾನೇ ಹೆಂಗ ಹೆಲ್ಪ್ ಆಗ್ತೈತ್ ನನಗೆ. ನನ್ ಸೊಸೆ ಏನಾದ್ರೂ ಅವ್ರ ಕಡೆ ಹಾಕ್ಬಿಟ್ರೆ ಅಂದ್ರೆ ಮುಗ್ದೆ ಹೋಯ್ತು. ಆಸ್ತಿಲ್ ಪಾಲು ಕೇಳಲ್ಲ, ಏನು ಇಲ್ಲ ನಮ್ಗೆ. ಏನು ಸಿಗ್ದಂಗ ಆಗೋಗ್ಬಿಡುತ್ತೆ. ಮತ್ತೆ ನಾವೇ ಕೆಟ್ಟವ್ರು ಆಗ್ಬಿಡ್ತೀವಿ. ಮತ್ತೆ ನನ್ ಸೊಸೆಗೆ ಜಾಸ್ತಿ ಕೇಳ್ಬಿಟ್ರೆ ಅವ್ರಿಗೆ ಮಾತ್ರ ಅವ್ರ ಜೊತೆ ಮಾತ್ರ ಒಂದಾಗೋದಕ್ ಬಿಡ್ಲೇಬಾರ್ದು. ನೀನ್ ಹೇಳ್ದಂಗಿದ್ದೀನಿ. ಕರೆಕ್ಟು ಕಣ್ ಗಿರ್ಜಕು. ಅದಕ್ಕೆ ನನ್ಗೆ ತಲೆಲೆ ಒಳಗಿಲ್ಲ ಗಿರ್ಜಕ್ಕ. ಥ್ಯಾಂಕ್ಸ್ ಕಣ್ ಗಿರ್ಜಕ್ಕ, ನೀನು ನೆನಪಾಡ್ಕೊಟ್ಟಿದ್ದಕ್ಕೆ ನನ್ಗೆ. ಅಯ್ಯೋ ಬಿಡಿ ಅಮ್ಮರೆ, ನನ್ಗೇನು ಅನ್ನಿಸ್ತು, ಪಾಪ ನಿಮ್ಗೆ ಒಳ್ಳೇದ್ ಮಾಡ್ಬೇಕು ಅಂತ ಅನ್ನಿಸ್ತು, ಅದಕ್ಕೆ ಹೇಳ್ದೆ. ಕರ್ಕೊಂಡು ಹೋಗೋದು ಬಿಡೋದು, ಕಳ್ಸೋದು ಬಿಡೋದು ನಿಮ್ ಇಷ್ಟ. ನಾನೇನು ಹೇಳಕ್ ಬರಲ್ಲ. ನನ್ಗೇನಂದ್ರೆ ನಮ್ಮವ್ರ ಕಂಡ್ರೆ ನನಗೆ ಬೋಳು ಪ್ರೀತಿ. ನಿಮ್ಗೆ ನೆನಪಾಯ್ತು ಇಲ್ಲ ಅಂತ ನೆನಪು ಮಾಡೋದು ಬಂದೆ ಅಷ್ಟೇ. ಸರಿ ಕಣ್ಣಿಂಗಣ, ಆಯ್ತು, ನಾನು ಬರ್ತೀನಿ. ತಿರ್ಗಾ ಬೇರೆ ಅವರು ಬರ್ತಿದ್ದಾರೆ, ಎಲ್ಲಾರು ಎಲ್ಲ ಅಣ್ಣ ತಮ್ಮದ್ರುಗಳೆಲ್ಲ ಬೇರೆ ಬರ್ತಿದ್ದಾರೆ. ಯಾಕ್ಬೇಕು ಮತ್ತೆ ನಾನು ಮೊದ್ಲೇ ಬಂದ್ಬಿಟ್ಟು ಅದು ಇದು ಹೇಳಿದೇನಂತ ಮತ್ತೆ ಗೊತ್ತಾಗ್ಬಿಟ್ರೆ ಮತ್ತೆ ಯಪ್ಪ ಮೊದ್ಲೇ ಆ ರಂಗಜ್ಜ ಮನೆಯವರು ಎಷ್ಟು ಒಳ್ಳೆಯವರು ಅಷ್ಟೇ ಕೆಟ್ಟವ್ರು ಅವರು. ಪಾಪ ಬಾಳ ಒಳ್ಳೆಯವರು. ಆದ್ರೆ ಯಾಕಪ್ಪ ಬೇಕು, ನಮ್ಗೇನಾಗ್ಬೇಕು? ಮತ್ತೆ ನಾನಂತೂ ಕೆಟ್ಟವಳು ಆಗೋದಕ್ಕೆ ನನಗೆ ಇಷ್ಟನೇ ಇಲ್ಲ. ಏನಂದ್ರೆ ನಿಮ್ಗೂ ಒಳ್ಳೇದಾಗ್ಬೇಕು ಅಂತ ಹೇಳೋದಕ್ ಬಂದಿರೋ ಅಷ್ಟೇ. ನಾನು ಹೋಗ್ತೀನಿ ಇವಾಗ. ಗಿರ್ಜಕ್ಕ ತಡಿ ಒಂದ್ ನಿಮಿಷ. ಆಗ ಗಿರ್ಜಕ್ಕೋ, ಇದೇನೆ ಚೈತ್ರ, ಹಿಂಗ್ ಹೋಗೇ ಬಿಡ್ತು ಇವಕ್ಕ ಹೇಳ್ಬಿಟ್ಟು. ಅಲ್ಲ ಕಣೆ ಚೈತ್ರ, 5 ನಿಮಿಷದಲ್ಲಿ ಗಿರ್ಜಕ್ಕ ಇರಿಲ್ಲ ಅಂದ್ರೆ ಯಾಮಾರ್ ಬಿಡ್ತಿದ್ವಲ್ಲೇ ನಾವು. ಈಗೇನೆ ಮಾಡೋದು? ಇವ್ರು ಬೇರೆ ಬರ್ತಿದಾರಂತ ಹೇಳ್ತಿದಾರೆ, ಅಣ್ಣ ತಮ್ಮಂದ್ರು ಎಲ್ಲಾರು ಕರ್ಕೊಂಡು ಹೋಗೋದಕ್ಕೆ. ಚಂದು ಏನಾದ್ರು ನಾನು ಹೋಗ್ತೀನಂತ ಹೇಳ್ಬಿಟ್ರೆ ಕಳಿಸ್ಲೇಬೇಕಾಗುತ್ತೆ ಕಣೆ, ವಿಧಿ ಇಲ್ಲ. ಏನೇ ಮಾಡೋದು? ಏನಾದ್ರೂ ತಲೆ ಓಡಿಸೆ ಚೈತ್ರ, ಏನಾದ್ರೂ ಒಂದ್ ತಲೆ ಓಡಿಸೆ. ಸುಮ್ಕೆ ನೀನು ಯೋಚನೆ ಮಾಡ್ಕೊಂಡು ನಿನ್ಕೋಬೇಡ. ಇದೊಳ್ಳೆ ಕತೆ ಆಗೋದ್ ಕಣ್ರಿ ನಿಮ್ಮಿಂದ. ನೀವೇ ತಲೆ ಓಡಿಸ್ರಿ, ನೀವೇ ಯೋಚನೆ ಮಾಡ್ರಿ. ಬರೀ ನನ್ಗೆ ಕೇಳ್ತಿದ್ರೆ ನಾನು ಏನೇನಂತ ಹೇಳೋಣ? ಒಳ್ಳೆ ಕಣ್ರಿ ನಿಮ್ಮಿಂದ ಹೊತ್ಲಾಗಿ ನನ್ಗೆ. ಅತ್ತೆ ಮಾವ ಇದ್ಯಾಕೆ? ಅತ್ತೆ ಮಾವ ಏನೋ ಯೋಚನೆ ಮಾಡ್ಕೊಂಡು ನಿಂತಿದಾರಲ್ಲ, ಏನಾಯ್ತು? ತಿರ್ಗಾ ಏನಾದ್ರು ನಮ್ಮ ಮನೆಯವ್ರು ಯಾರಾದ್ರೂ ಬೈದ್ಗಿದ್ರ ಪಾಪ ನಮ್ಮ ಅತ್ತೆ ಮಾವಂಗೆ? ನಮ್ಮಿಂದ ಎಲ್ಲಾರು ಬೈಸ್ಕೊಳ್ತಿದ್ದಾರೆ ಪಾಪ. ನಮ್ಮ ಅತ್ತೆ ಮಾವಂಗೆ ಎಲ್ಲಾರು ಬೈತಿದ್ದಾರೆ ಬಂದ್ಬಿಟ್ಟು. ಎಂತ ನಾವು ತಪ್ಪು ಕೆಲಸ ಮಾಡ್ಬಿಟ್ಟು ಏನೋ ಅನಿಸ್ತೈತೆ ಇತ್ತೀಚೆಗೆ. ಯಾಕ ಅತ್ತೆ ಮಾವ ಯಾಕೆ ಬೇಜಾರು ನಿಂತಿದ್ದೀರಾ? ಯಾಕೆ ಏನಾಯ್ತು? ಚೈತ್ರ ಏನಿಲ್ಲ ಕಣಮ್ಮ, ಸುಮ್ಕೆ ನಿನ್ಕೊಂಡ್ಬಿಟ್ಟು ತಿಂಡಿ ತಿಂದ ನೀನು. ನಡಿ ತಿಂಡಿ ತಿನ್ನ ನಡಿ ನಾವು. ಅಯ್ಯೋ ಅವಾಗ್ಲಿ ನಾನು ತಿಂಡಿ ತಿನ್ನೋಣ ಅಂತ ಕರಿತಾನೆ ಇದ್ದೀನಿ. ನೀವು ನೋಡಿದ್ರೆ ಅದು ಇದು ಹೇಳ್ತಾನೆ ನಿಂತಿದ್ದೀರಾ. ನೀವು ಆಚೆ ಕಡೆ ನಿಂತಿದ್ದೀರಾ. ಬನ್ನಿ ಹೋಗೋಣ ಮಾವ, ಬನ್ನಿ ತಿಂಡಿ ತಿನ್ನ ಬನ್ನಿ. ಮೊದ್ಲು ಹೊಟ್ಟೆ ಹಸಿತೈತೆ ನನಗೆ. ಚಂದು ಏನ್ ಗೊತ್ತೇನ್ ಚಂದು? ಮತ್ತೆ ನಿನಗೆ ಮನೆ ಕರ್ಕೊಂಡು ಹೋಗೋದಕ್ಕೆ ನಿಮ್ಮ ಅಣ್ಣಂದ್ರುಗಳು ಎಲ್ಲಾರು ಬರ್ತಿದಾರಂತೆ ಕಣ್ ಚಂದು. ನಿನ್ಗೂನು ಗಿರೀಶಂಗು ಇಬ್ರಿಗೂ ಕರ್ಕೊಂಡು ಹೋಗೋದಕ್ಕೆ ನಿಮ್ ತವ್ರ ಮನೆಯಿಂದ ಬರ್ತಿದಾರಂತೆ. ಹೋಗ್ತೀಯನ್ ಚಂದು ನೀನು? ಅಯ್ಯೋ ಹೌದಾ? ಹಂಗಾರೆ ನಮ್ಮ ಅಪ್ಪ ಅಮ್ಮ ಎಲ್ಲಾರು ಒಪ್ಕೊಂಡ್ರಂತ ನನ್ಗೆ. ಅಲ್ಲ ಕಣತೆ, ಇನ್ನು ಖುಷಿ ವಿಚಾರ ಅವನತೆ. ಏನತ್ತೆ ಹಿಂಗೆ ಹೇಳ್ತಿದ್ದೀರಾ ನೀವು? ಅಲ್ಲ ಹೆಂಗ ನಮ್ಮ ಮನೆಯವರು ನನಗೆ ಅಷ್ಟೊಂದೆಲ್ಲ ಇದು ಮಾಡ್ಬಿಟ್ಟು ನಾನು ಬೇಜಾರು ಮಾಡಿಸೋದನ್ನು ಕೂಡ ನನಗೆ ಒಪ್ಕೊಂಡು ಹೆಂಗ ಕರ್ಕೊಂಡು ಹೋಗ್ತಿದಾರಂತ ನನಗೆ ಖುಷಿ ಆಗ್ತೈತೆ. ಬೇಜಾರು ಮಾಡ್ಕೊಳದಲ್ಲ. ನೀವೇನತ್ತೆ ಹಿಂಗ್ ಕೇಳ್ತಿದ್ದೀರಾ? ಹೋಗ್ತೀರಮ್ಮ ಅಂತ ಕೇಳ್ತಿದ್ದೀರಾ? ಹೋಗ್ಲೇಬೇಕಲ್ವಾ? ಪ್ರೀತಿಯಿಂದ ನಮ್ಮ ತವ್ರ ಮನೆಯವ್ರು ಕರಿತಿದಾರ ಅಂದ್ಮೇಲೆ. ಲೇ ಚೈತ್ರ, ಇದೇನೆ ಇವಳು ಹಿಂಗೆ ಹೇಳ್ತಿದ್ದಾಳೆ ಇವಳು. ಏನೇ ಮಾಡೋದು ಇವಾಗ? ಏನಾದ್ರೂ ಒಂದು ಐಡಿಯಾ ಹುಡ್ಕೆ, ಯಾವ್ದೇ ಕಾರಣಕ್ಕೂ ಹೋಗ್ದಂಗೆ. ಇದ್ಯಾಕ್ ಮಾಮ ಏನೋ ಗುಸು ಪಿಸ್ ಪಿಸು ಅಂತ ಮಾತಾಡ್ತಿದ್ದೀರಾ? ಯಾಕೆ ಏನಾಯ್ತು? ಬೇಜಾರ ನಾನು ಹೋಗ್ತಿದ್ದೀನಂತ? ಪಾಪ ನಮ್ಮ ಅತ್ತೆ ಮಾವಂಗೆ ನೋಡು, ನಾನು ಹೋಗ್ತಿದ್ದೀನಂತ ಎಷ್ಟು ಬೇಜಾರು ಮಾಡ್ಕೊಂತಿದಾರೆ. ಇಲ್ಲ ಬಾಳ ದಿವಸ ಏನಿರಲ್ಲ, ಇದೇ ಊರಲ್ವಾ, ಹೋಗೋದು ಬರೋದು ಮಾಡ್ತಿರ್ತೀನಿ ಕಣಿ. ಹೇಳ್ರಿ, ನೀವ್ ಯಾಕೆ ಯೋಚನೆ ಮಾಡ್ತಿದ್ರ? ಅತ್ತೆ ಮಾವ ಹೆಂಗಿದ್ರು ಪಾಪ ನೀವುನು ಬೈತಿದ್ರಿ ನಮ್ಮ ಅತ್ತೆ ನಮ್ಮ ಅಪ್ಪಂಗೆ.
ನಿಮ್ಮ ಅಪ್ಪ ಸಾವುಕಾರ ಯಾವ್ದೇ ಕಾರಣಕ್ಕೂ ಒಪ್ಕೊಳಲ್ಲ ಕಣಮ್ಮ, ಬಾಳ ಕೆಟ್ಟವರು, ಇತ್ತೀಚೆಗೆ ಬಲು ಕಲ್ಸ್ಬಿಟ್ಟಿದ್ದಾರೆ, ಹಂಗೆ ಹಿಂಗೆ ಅಂತ ಹೇಳ್ತಿದ್ರಿ. ಪಾಪ ನಮ್ಮ ಅಪ್ಪ ನೋಡ್ರಿ, ಅಷ್ಟೊಂದೆಲ್ಲ ಬೇಜಾರಾಗಿದ್ರು, ಅಷ್ಟೊಂದೆಲ್ಲ ಅವರಿಗೆ ಬೇಜಾರು ಮಾಡಿಸಿದ್ರು, ಬೈತ್ ಕಳ್ಸಿದ್ರು, ಕಡೆಗೂ ನಮ್ಮ ಅಪ್ಪ ಪ್ರೀತಿಯಿಂದ ಮಗಳ ಮೇಲಿರೋ ಪ್ರೀತಿಗೆ ಹೆಂಗ ನನಗೆ ಕರ್ಕೊಂಡು ಹೋಗಕ್ಕೆ ನಮ್ಮ ಅಣ್ಣಂದ್ರುಗಳಿಗೆಲ್ಲ ಕಳಿಸ್ತಿದಾರ ಅಂದ್ಮೇಲೆ ನಾನು ಹೋಗ್ಲೇಬೇಕು ಕಣತೆ. ಹೋಗ್ ಬರ್ತೀನಿ, ಸುಮ್ಕಿರ್ರಿ. ಆಗ ಮಾವ ಅತ್ತೆ, ನೀವ್ ಹೇಳ್ದಂಗೆ ನಮ್ಮ ಅಣ್ಣಂದ್ರುಗಳೆಲ್ಲ ಬರ್ತಿದಾರೆ, ಎಲ್ಲಾರು ಬರ್ತಿದಾರೆ. ಅಣ್ಣ, ದಿಲೀಪಣ್ಣ, ಕುಮಾರಣ್ಣಯ್ಯ ಇವಾಗ ಬಂದ್ರ? ಗಜೇಂದ್ರ ಬಾ ಅಣ್ಣಯ್ಯ, ಬರ್ರಿ ಬರ್ರಿ, ಇವಾಗ ಬಂದ್ರ? ಹೆಂಗ ಚೆನ್ನಾಗಿದ್ದೀರಾ ಎಲ್ಲಾರು? ಅಯ್ಯೋ ಹ್ಞೂ ಕಣಮ್ಮ, ಚೆನ್ನಾಗಿದ್ದೀನಿ. ನೀನು ಚೆನ್ನಾಗಿದ್ದೀನಮ್ಮ? ಆ ಎಷ್ಟು ದಿವಸ ಆಯಿತು? 2-3 ದಿವಸ ಆಯ್ತಲ್ಲಮ್ಮ ನಿನಗೆ ನೋಡ್ಬಿಟ್ಟು. ಯಾಕಿಂತ ಕೆಲಸ ಮಾಡ್ಕೊಂಬಿಟ್ಟೆ ನೀನು? ಅಲ್ಲ, ಅಣ್ಣನಾಗಿ ನಾವು ಇರಲಿಲ್ವಾ? ಮೊದಲೇ ಒಂದು ಮಾತು ನಮಗೇನೆ ಮುಂಚೆನೇ ಹೇಳಿದ್ರೆ ಹಿಂಗೆ ಇಷ್ಟಪಟ್ಟಿದ್ದೀನಿ ಮಾವನ ಮಗಂಗೆ ಅಂತ ಮೊದಲೇ ಗೊತ್ತಿದ್ರೆ ನಾವೇ ನಿನ್ಕೊಂಬಿಟ್ಟು ಮದುವೆ ಮಾಡ್ತಿದ್ವಲ್ಲಮ್ಮ. ಯಾಕಮ್ಮ ಇಂಥ ಕೆಲಸ ಮಾಡ್ಕೊಂಬಿಟ್ಟೆ ನೀನು? ಪಾಪ ಲೈ ದಿಲೀಪ, ಇವಾಗ ಅವೆಲ್ಲ ಮಾತಾಡೋ ಟೈಮ್ ಏನು ಬಿಡು, ಅತ್ಲಾಗಿ ಇಷ್ಟಪಟ್ಟಿದ್ದಾಳೆ, ಮದುವೆ ಆಗ್ಬಿಟ್ಲು, ಅದನ್ನೇ ಆಗಾಗ್ಲ ಹೇಳ್ತಿದ್ರೆ ಆಗುತ್ತಾ ಇವಾಗ? ಬಿಡು. ಎಲ್ಲಮ್ಮ ಇವ್ ಗಿರೀಶ ಎತ್ಲಾಗ ಹೋದ್ನಮ್ಮ, ಕರಿಯಮ್ಮ. ಅಣ್ಣ, ಇಲ್ಲ ಒಂದ್ ಸ್ವಲ್ಪ ಟೌನಲ್ಲಿ ಕೆಲಸ ಇದೆ ಅಂತ ಟೌನಿಗೆ ಹೋಗಿ ಬರ್ತೀನಿ ಅಂತ ಹೋಗಿದ್ದಾನೆ ಅಣ್ಣಯ್ಯ. ಅಯ್ಯೋ ಹೌದಾ? ಮತ್ತಿನ್ನೇನಮ್ಮ, ಚೆನ್ನಾಗಿದ್ಯಾ ತಾನೆ? ಆರಾಮಾಗಿದ್ಯಾ ತಾನೆ? ಏನ್ರಿ ನಿಂಗಣ್ಣಾರೆ, ಚೈತ್ರಕಾರೆ, ಚೆನ್ನಾಗಿದ್ದೀರಾ? ಹ್ಞೂ ಕಣಪ್ಪ ಕುಮಾರಣ್ಣ, ಚೆನ್ನಾಗಿದ್ದೀವಿ. ನೀನ್ ಚೆನ್ನಾಗಿದ್ದೀಯಾ? ಬಾ ಒಳಗಡೆ ಬಾ. ಪಾಪ ಚಂದು, ನಡಿಯಮ್ಮ ಒಳಗಡೆ ಕರ್ಕೊಂಡು ಹೋಗು. ನಿಮ್ಮ ಅಣ್ಣಂದ್ರುಗಳಿಗೆ ಎಲ್ಲಾರ್ಗು ಕರ್ಕೊಂಡು ಹೋಗ್ಬಿಟ್ಟು ಏನಾದ್ರೂ ಸಿಹಿ ಏನಾರ ಕೊಡು ಹೋಗಮ್ಮ. ತಿಂಡಿ ಮಾಡಿದೀವಲ್ಲ, ತಿಂಡಿ ತಿಂದು ನಡೀರಪ್ಪ. ರೀ ನಡೀರಿ, ಕರ್ಕೊಂಡು ಹೋಗ್ರಿ. ಪಾಪ ಕುಮಾರಣ್ಣ ಅವ್ರೆಲ್ಲಾರು ಬಂದಿದ್ದಾರೆ, ಮಾತಾಡ್ಸ್ರಿ. ಅಯ್ಯೋ ಏನು ಒಳಗಡೆ ಕರ್ಕೊಂಡು ಹೋಗೋದು, ಏನು ಮಾತಾಡ್ಸೋದು, ಏನೋ ಹೋಗತ್ಲಾಗಿ ನನಗೂ ತಲೆ ಕೆಟ್ಟು ಹೋಗ್ಬಿಟ್ಟೈತೆ. ಏನಾದರೂ ಒಂದು ತಲೆ ಓಡಿಸ್ಬಿಟ್ಟು ಏನಾದರೂ ಒಂದು ಐಡಿಯಾ ಮಾಡಿರ್ತೀವಿ, ಅಷ್ಟರಲ್ಲಿ ಏನಾದರೂ ಒಂದು ತೊಂದರೆ ಆಗೇ ಇರುತ್ತತ್ಲಾಗಿ, ಎಡವಟ್ಟು ಆಗೇ ಇರುತ್ತತ್ಲಾಗಿ. ಏನು ಮಾಡೋದು ಏನೋ ಒಂದೂ ಗೊತ್ತಾಗ್ತಿಲ್ಲ ನನಗಂತೂ. ಅತ್ಲಾಗಿ ತಲೆ ಕೆಟ್ಟು ಹೋಗಂಗೆ ಆಗ್ಬಿಡ್ತೈತೆ ಅತ್ಲಾಗಿ. ಬರ್ರಿ ಒಳಗಡೆ ಹೋಗೋಣ. ಒಳಗಡೆ ಹೋಗೋಣ, ತಿಂಡಿ ಮಾಡಿದ್ದೀನಿ ನಿಮ್ಗೋಸ್ಕರ. ಬನ್ನಿ, ತಿಂಡಿ ತಿನ್ಕೊಂಡ ಹೋಗಿರಂತ ಕಣ್ ಬರ್ರಿ. ಅಯ್ಯೋ ಇಲ್ಲ ಕಣಮ್ಮ ಚಂದು, ಇವಾಗ ಪುರ್ಸತ್ತಿಲ್ಲ ಕಣ್, ಸುಮ್ಕಿರಮ್ಮ. ನಮಗೆ ಒಳಗಡೆ ಬರ್ತೀವಿ, ತಿಂಡಿ ಗಿಂಡಿ ಏನು ತಿನ್ನಲ್ಲ, ಕೆಲ್ಸಗಳಿದಾವೆ. ನಿನಗೂ ಗೊತ್ತಲ್ವಾ, ಇನ್ನೇನು ನಿಮ್ಮ ಅಣ್ಣ ರಾಜೇಶ್ ಅಣ್ಣನ ಬೇರೆ ಮದುವೆ ಐತೆ, ಹಂಗಾಗಿ ಈಗ ನಿನಗೂ ಬಿಟ್ಟು ಮದುವೆ ಮಾಡೋದಕ್ಕಾಗಲ್ಲ. ನಾವು ಎಲ್ಲರೂ ಒಟ್ಟು ಆಗ್ಬಿಟ್ಟಿದೀವಿ, ಕೂಡು ಕುಟುಂಬ ಆಗ್ಬಿಟ್ಟಿದೀವಿ. ಇವಾಗ ಒಬ್ರಿಗೊಬ್ರು ಬಿಟ್ಟು ಮದುವೆ ಎಲ್ಲ ಮಾಡೋಕ್ಕಾಗಲ್ವಲ್ಲ, ಎಲ್ಲರೂ ಇರ್ತೀವಿ. ನೀನಿರಲಿಲ್ಲ ಅಂದರೆ ಸರಿ ಆಗುತ್ತಾ? ನಮಗೆಲ್ಲರಿಂದಾನು ನೀನು ಒಬ್ಳೆ ತಂಗಿ ಇರೋದು, ಹಂಗಾಗಿ ನಿನಗೆ ಬಿಟ್ಟು ನಾವು ಮದುವೆ ಮಾಡೋಕ್ಕಾಗುತ್ತೇನಮ್ಮ? ಏನೋ ನೀನೇನು ಮಾಡ್ದಲ್ಲೇ ಇರೋ ತಪ್ಪೇನು ಮಾಡಿಲ್ಲ ಇನ್ನೇನು? ನಿಮ್ಮ ಮಾವನ ಮಗಂಗೆ ಅಲ್ವಾ ಮದುವೆ ಆಗಿರೋದು? ಬಿಡು ಹೋಗ್ಲಿ, ಏನು ಬೇಜಾರೇನಿಲ್ಲ ನಮಗೂ ಯಾರಿಗೂ. ಸದ್ಯ ನೀನು ಏನಂದರೆ ಖುಷಿಯಾಗಿ ಸಂತೋಷವಾಗಿದ್ರೆ ಸಾಕು ಕಣಮ್ಮ, ಅಷ್ಟೇ ನಾವು ಬಯಸೋದು. ಏನ್ರಿ ನಿಂಗಣ್ಣಾರೆ, ಅವ್ರು ಚೆನ್ನಾಗಿದ್ರೆ ನಮ್ಗೆ ಅವ್ರ ಖುಷಿನೇ ನಮ್ಮ ಖುಷಿ ಅಲ್ವೇನ್ರಿ? ಹ್ಞೂ ಕಣಪ್ಪ ಕುಮಾರಣ್ಣ, ಕರೆಕ್ಟಾಗಿ ಹೇಳಿದೆ ನೋಡು ನೀನು. ಪಾಪ ನಮ್ಮ ಅಣ್ಣಂದುಗಳೆಲ್ಲ ಎಷ್ಟು ಒಳ್ಳೆಯವರು ಯಪ್ಪ. ನಾನಂತೂ ಇಷ್ಟು ದಿವಸ ನಮ್ಮ ಅಣ್ಣಂದುಗಳಿಂದ ಎಲ್ಲಾರ ಪ್ರೀತಿಯಿಂದ ಮಿಸ್ ಮಾಡ್ಕೊಂಡಿದ್ದೆ. ಇನ್ಮೇಲಿಂದ ಅಲ್ಲೇ ಇರ್ತೀನಲ್ಲ ನಮ್ಮ ಅಣ್ಣಂದುಗಳ ಜೊತೆ, ಇನ್ನೂ ಖುಷಿಯಾಗಿರ್ಬೋದು ನಾನು ಹೆಂಗ. ಮದ್ವೆನೂ ಆಯ್ತು, ಎಲ್ಲಾರು ನಮ್ಮ ಕುಟುಂಬದವರೆಲ್ಲರೂ ಒಂದಾಗಿದ್ದಾರೆ. ನಮ್ಮ ಅಣ್ಣಂದು ರಾಜೇಶ್ ಅಣ್ಣನ ಮದ್ವೆ ಬೇರೆ ಇದೆ, ಎಲ್ಲ ಶಾಪಿಂಗ್ ಎಲ್ಲ ನಡೆಯುತ್ತೆ, ಮದ್ವೆ ಎಲ್ಲ ಮಾಡ್ತೀವಿ ಮುಂದೆ ನಿಂತ್ಕೊಂಡು, ಸಖತ್ತಾಗಿರುತ್ತೆ ಇನ್ನೂನು. ಅಣ್ಣ, ಈಗ ಅವರು ಬರ್ಲಿ, ಗಿರೀಶನು ಬರ್ಲಿ, ಒಟ್ಟಿಗೆ ಹೋಗ್ಬಿಡೋಣಂತೆ. ಬನ್ನಿ, ಒಂದ್ 5 ನಿಮಿಷ ಒಳಗಡೆ ಕೂತ್ಕೊಳ್ಳಿ. ನೀವು ಬರ್ತೀನಂತ ಮೊದ್ಲೇ ಗೊತ್ತಿದ್ರೆ ನಾನು ಇನ್ನೂ ಏನಾದ್ರು ಸಿಹಿ ಊಟ ಏನಾದ್ರು ಮಾಡ್ತಿದ್ದೆ, ಗೊತ್ತರ ನಿಮ್ಗೆ? ಏನು ಬೇಡ ಕಣಮ್ಮ, ಈಗ ಸದ್ಯಕ್ಕೆ ಸಿಹಿ ಏನು ಬೇಡ. ಏನಾಯ್ತು ಅದನ್ನೇ ತಿಂಡಿ ತಿನ್ಕೊಂಡು ಹೋಗನ್ ಬರ್ರಿ, ಇನ್ನೇನು ಒತ್ತಾಗೋಯ್ತು.